ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಶನ್. ಸಂವಹನ ಏನೆಲ್ಲ ಮಾಡ್ತದೆ, ಅದರ ಗುಣಲಕ್ಷಣಗಳು ಏನು ಅನ್ನೋದನ್ನ ಚಿಕ್ಕದಾಗಿ ಇದರಲ್ಲಿ ತಿಳ್ಕೊಳ್ಳುವ. ಸಂವಹನವನ್ನ ಎರಡು ರೀತಿಯಲ್ಲಿ ನಾವು ಡಿವೈಡ್ ಮಾಡಬಹುದು. ಒಂದು ಫಾರ್ಮಲ್, ಮತ್ತೊಂದು ಇನ್ಫಾರ್ಮಲ್, ಔಪಚಾರಿಕ ಮತ್ತೊಂದು ಅನೌಪಚಾರಿಕವಾದ ಸಂವಹನ. ಅಂದರೆ ಈ ಅನೌಪಚಾರಿಕ ಸಂವಹನ ಅಂತ ಹೇಳಿದ್ರೆ, ನಾವು ಮನೆಯಲ್ಲಿ ನಮ್ಮ ಮನೆಯವರ ಜೊತೆ ಮಾತಾಡ್ತೇವೆ, ನಮ್ಮ ಕ್ಲೋಸ್ ಫ್ರೆಂಡ್ಸ್ ಜೊತೆ ಮಾತಾಡ್ತೇವೆ, ಅಥವಾ ಕಾಲೇಜ್ ಅಥವಾ ಬೇರೆ ಎಲ್ಲಿಯಾದ್ರೂ ನಾವು ಯಾವುದೇ ಒಂದು ಪೂರ್ವ ಸಿದ್ಧತೆ ಇಲ್ಲದೆ ನಾವು ಮಾತಾಡ್ತೇವೆ. ಇದು ಅನೌಪಚಾರಿಕವಾದದ್ದು. ಇಂತಹ ಸಂವಹನ ನಮ್ಮ ದಿನನಿತ್ಯದಲ್ಲಿ ಹೆಚ್ಚಿನ ಸಂವಹನಗಳು ಇದೇ ರೀತಿ ಆಗಿರ್ತವೆ. ಔಪಚಾರಿಕವಾದ ಸಂವಹನ ಕೂಡ ಇರ್ತದೆ. ಫಾರ್ ಎಕ್ಸಾಂಪಲ್, ಈಗ ಕಾಲೇಜಿನಲ್ಲಿ ನೀವು ಒಬ್ಬರ ಲೆಕ್ಚರರ್ ಜೊತೆ ಅಥವಾ ಒಬ್ಬ ಸಂಸ್ಥೆಯಲ್ಲಿ ಒಬ್ಬ ನೌಕರ ಸಿಇಒ ಅಥವಾ ಅವರ ಬಾಸ್ ಜೊತೆ ಮಾತಾಡೋದಿರ್ಬೋದು, ಅಥವಾ ನಾವು ಸರ್ಕಾರದ ಜೊತೆ ಯಾರಾದ್ರೂ ಮನವಿ ಕೊಡೋದಾದ್ರೆ ಸರ್ಕಾರದ ಜೊತೆ ಇರ್ಬೋದು. ಆ ರೀತಿ ನಾವೆಲ್ಲ ಮಾತನಾಡುವಾಗ ಕಮ್ಯುನಿಕೇಶನ್ ಯಾವುದೇ ಆಗ್ಬೋದು, ಓರಲ್ ಕಮ್ಯುನಿಕೇಶನ್ ಆಗಿರ್ಬೋದು, ಅದು ರಿಟರ್ನ್ ಫಾರ್ಮ್ ಆಫ್ ಕಮ್ಯುನಿಕೇಶನ್, ಲೆಟರ್ ಮೂಲಕ ಕೂಡ ಆಗಿರ್ಬೋದು. ಅಲ್ಲಿ ಸಂವಹನ ಏನ್ ನಡೀತದೆ ಅಂತ ಹೇಳಿದ್ರೆ, ಅದು ಒಂದು ಔಪಚಾರಿಕತೆ ಇರ್ತದೆ. ಅವ್ರ ಹೆಸರನ್ನ ಮೆನ್ಷನ್ ಮಾಡುವಾಗ ಇದೇ ರೀತಿ ಡೆಸಿಗ್ನೇಷನ್ ಅನ್ನ ಇದೇ ರೀತಿ ಮೆನ್ಷನ್ ಮಾಡಬೇಕು, ಯಾವುದನ್ನ ಮೊದಲು ಬರೀಬೇಕು, ಯಾವುದನ್ನ ನಂತರ ಬರೀಬೇಕು, ಈ ರೀತಿ ಎಲ್ಲದಕ್ಕೂ ಒಂದು ಚೌಕಟ್ಟಿರ್ತದೆ. ಆದ್ರೆ ಅನೌಪಚಾರಿಕವಾದ ಸಂವಹನದಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇರುವುದಿಲ್ಲ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಒಂದೊಂದು ವಿಷಯವನ್ನ ಹೇಳ್ತಾರೆ. ನಾವು ಕೂಡ ನಮಗೆ ಹಾಗೆ ಆ ಕ್ಷಣದಲ್ಲಿ ಏನು ಅನ್ನಿಸ್ತದೆ ಆ ರೀತಿಯಲ್ಲಿ ನಾವು ಹೇಳ್ತೇವೆ. ಈ ರೀತಿ ಅನೌಪಚಾರಿಕವಾದ ಸಂವಹನ ನಡೀತದೆ. ಪ್ರತಿ ದಿನವೂ ಕೂಡ ನಾವು ಈ ಔಪಚಾರಿಕ ಅನೌಪಚಾರಿಕ ಎರಡೂ ರೀತಿಯ ಸಂವಹನವನ್ನ ನಾವು ಬಳಸ್ತೇವೆ. ಕಮ್ಯುನಿಕೇಶನ್ ಇಸ್ ಇಂಟಗ್ರಲ್ ಪಾರ್ಟ್ ಆಫ್ ಆರ್ಗನೈಸೇಷನ್ ಪ್ರೊಸೆಸ್ ಅಂತ ಹೇಳಿ, ಸಾಂಸ್ಥಿಕ ಒಂದು ವ್ಯವಸ್ಥೆಯಲ್ಲಿ ಕಮ್ಯುನಿಕೇಶನ್ ಅನ್ನುವಂಥದ್ದು ಒಂದು ಅದನ್ನು ಬಿಟ್ಟಿರಲಾರದ ಒಂದು ಭಾಗ ಅದು. ಈಗ ನಮ್ಮ ಸಂಸ್ಥೆ ಅಂತ ಹೇಳಿದಾಗ ಒಂದು ಫ್ಯಾಕ್ಟರಿ ಇರ್ಬೋದು. ಫ್ಯಾಕ್ಟರಿಯಲ್ಲಿ ಬೇರೆ ಬೇರೆ ರೀತಿಯ ಹುದ್ದೆಗಳಿರ್ತವೆ. ಫ್ಯಾಕ್ಟರಿ ಓನರ್ ಇರ್ತಾನೆ, ನಂತರ ಅದರಲ್ಲಿ ಮ್ಯಾನೇಜರ್ ಅಂತ ಮಾಡಿರ್ಬೋದು, ನಂತರ ಹಿರಿಯ ಯಾರೋ ಕೆಲಸಗಾರ ಇರ್ಬೋದು, ನಂತರ ಹೊಸಬರು ಆಗಿರ್ಬೋದು. ಈ ರೀತಿ ಬೇರೆ ಬೇರೆ ರೀತಿಯ ಒಂದು ಲೆವೆಲ್ ಇರ್ತದೆ. ಅವರಿಗೆ ತಮ್ಮದೇ ಆದ ಜವಾಬ್ದಾರಿಯನ್ನ ಕೊಟ್ಟಿರ್ತಾರೆ. ಇಲ್ಲಿ ಈ ರೀತಿ ಒಂದು ದೊಡ್ಡ ಸಂಸ್ಥೆ 100-200 ಕಾರ್ಮಿಕರು ಅಥವಾ 1000 ಗಟ್ಟಲೆ ಕಾರ್ಮಿಕರು ಇರುವಾಗ ಅವರ ನಡುವಿನ ಸಂವಹನ ತುಂಬಾ ಚೆನ್ನಾಗಿ ಇರಬೇಕು. ಅದರ್ವೈಸ್ ಆ ಸಂಸ್ಥೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಸಂಸ್ಥೆಯ ಪರ್ಫಾರ್ಮೆನ್ಸ್ ಏನಿದೆ ಅದರ ಮೇಲೆ ಈ ಸಂವಹನ ಅನ್ನುವಂಥದ್ದು ತುಂಬಾ ನೇರವಾದ ಪರಿಣಾಮವನ್ನು ಬೀರ್ತದೆ. ಅಂದ್ರೆ ಈಗ ಒಬ್ಬರು ಬಾಸ್ ಆರ್ಡರ್ ಮಾಡ್ತಾರೆ ಅಥವಾ ಯಾವುದೋ ಒಂದು ಹೊಸ ನೀತಿಯನ್ನ ಪಾಲಿಸಿಯನ್ನ ಜಾರಿಗೆ ತರ್ತಾರೆ ಒಂದು ಕಂಪನಿಯಲ್ಲಿ ಅಂತ ಹೇಳಿದಾಗ, ಅದು ವರ್ಕರ್ಗೆ ಗೊತ್ತಾಗ್ಲಿಲ್ಲ ಅಥವಾ ಮ್ಯಾನೇಜರ್ ಅದನ್ನ ಅವರಿಗೆ ಗೊತ್ತಾಗ್ಲಿಲ್ಲ ಅಥವಾ ಮ್ಯಾನೇಜರ್ ಅದನ್ನ ಕಮ್ಯುನಿಕೇಟ್ ಮಾಡ್ಲಿಲ್ಲ ವರ್ಕರ್ ಅಂತ ಹೇಳಿದಾಗ ಅಲ್ಲಿ ಸಮಸ್ಯೆ ಉಂಟಾಗ್ತದೆ. ಏನಂತ ಹೇಳಿದ್ರೆ, ಆರ್ಡರ್ ಬಂದಿದೆ ಆದ್ರೆ ಅದು ಯಾರಿಗೂ ಗೊತ್ತಾಗ್ಲಿಲ್ಲ ಅಂತ ಹೇಳಿ. ಆಗೇನಾಗ್ತದೆ, ಅಲ್ಲಿ ನೀವು ನೋಡಿರ್ಬೋದು ಕೆಲವೊಮ್ಮೆ ಪ್ರೊಟೆಸ್ಟ್ಗಳಾಗಿರ್ತವೆ. ಆ ರೀತಿ ಬೇರೆ ಬೇರೆ ರೀತಿಯ ಪ್ರತಿರೋಧ ಬರ್ತದೆ ಯಾರದು ವರ್ಕರ್ ಇಂದ. ಅಥವಾ ಈ ಸಿಇಒ ಅಥವಾ ಬಾಸ್ ಏನು ಆರ್ಡರ್ ತಂದಿರ್ತಾನೆ ಅದು ಅಲ್ಲಿ ವರ್ಕೌಟ್ ಆಗುವುದಿಲ್ಲ. ಅಂದ್ರೆ ಅದರಿಂದ ಯಾವುದೇ ಪ್ರಯೋಜನ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಅದು ಬುಡಮಟ್ಟವನ್ನ ಅಥವಾ ತಳಮಟ್ಟದ ಕೆಲಸಗಾರರಿದ್ದಾರೆ, ಅವರನ್ನ ತಲುಪಿರುವುದೇ ಇಲ್ಲ. ಇದರಿಂದಾಗಿ ಅವರು ಆ ಕಡೆ ಎಫರ್ಟ್ ಹಾಕೋದೇ ಇಲ್ಲ. ಸೊ ಇದರ ಪರಿಣಾಮವಾಗಿ ಸಂಸ್ಥೆಯಲ್ಲಿ ಏನೋ ಆಗ್ಬೇಕಿತ್ತು, ಏನು ಬದಲಾವಣೆಯನ್ನ ಬಯಸಿದ್ರು ಆ ಸಂಸ್ಥೆಯ ಮುಖ್ಯಸ್ಥರು, ಅದು ಅಲ್ಲಿ ಆಗೋದಿಲ್ಲ. ಸೊ ಹಾಗಾಗಿ ಆರ್ಗನೈಸೇಷನ್ ಪ್ರೊಸೆಸ್ ಅಲ್ಲಿ, ಒಂದು ಸಾಂಸ್ಥಿಕವಾದ ಪ್ರಕ್ರಿಯೆಯಲ್ಲಿ ಈ ಕಮ್ಯುನಿಕೇಶನ್ ಅನ್ನುವಂಥದ್ದು ಒಂದು ಇಂಟಗ್ರಲ್ ಪಾರ್ಟ್, ಅದನ್ನ ಬೇರ್ಪಡಿಸಲಾಗದ ಒಂದು ಭಾಗ. ಇಟ್ ಹೆಲ್ಪ್ಸ್ ಫಾರ್ ಡೈರೆಕ್ಟ್ ಸೂಪರ್ವಿಷನ್. ಇದನ್ನ ನಾನು ಈಗಾಗಲೇ ಹೇಳಿದೆ, ಒಬ್ಬ ಬಾಸ್ ಅಂತ ಹೇಳಿ ಅವರು ಈ ಕಮ್ಯುನಿಕೇಶನ್ ಮುಖಾಂತರ ಡೈರೆಕ್ಟ್ ಸೂಪರ್ವಿಷನ್ ಮಾಡಬಹುದು, ಅದರ ಮೇಲ್ವಿಚಾರಣೆಯನ್ನ ಮಾಡಬಹುದು. ಈಗ ಒಬ್ಬ ಪ್ರಿನ್ಸಿಪಾಲ್ ಒಂದು ಕಾಲೇಜಿನಲ್ಲಿ, ಅವರು ಪ್ರಿನ್ಸಿಪಾಲ್ ಈ ಕಮ್ಯುನಿಕೇಶನ್ ಮುಖಾಂತರ ಆ ನೋಟಿಸ್ ಅನ್ನ ಕಳಿಸಬಹುದು ಅಥವಾ ಸ್ಪೀಕರ್ ಯೂಸ್ ಮಾಡಬಹುದು, ಏನೇ ಮಾಡಬಹುದು. ಆದ್ರೆ ಒಂದು ಕಮ್ಯುನಿಕೇಶನ್ ಮುಖಾಂತರ ಅವರು ಸೂಪರ್ವಿಷನ್ ಅನ್ನ ಮಾಡಬಹುದು, ಕಾಲೇಜಿನ ಬೇರೆ ಬೇರೆ ಚಟುವಟಿಕೆಗಳನ್ನ ಮೇಲ್ವಿಚಾರಣೆಯನ್ನ ಮಾಡಬಹುದು. ಟೂ ವೇ ಕಮ್ಯುನಿಕೇಶನ್ ಹೆಲ್ಪ್ಸ್ ಟು ಪಾಸ್ ದ ಮೆಸೇಜ್. ಯಾವತ್ತೂ ಕೂಡ ದ್ವಿಮುಖ ಸಂವಹನ ಇದೆಯಲ್ಲ, ಅದು ತುಂಬಾ ಪರಿಣಾಮಕಾರಿಯಾಗಿರ್ತದೆ. ಅಂದ್ರೆ ಅಲ್ಲಿ ಫೀಡ್ಬ್ಯಾಕ್ ಬರ್ತದೆ ಅಥವಾ ಬೇರೆ ರೀತಿಯ ಅವಕಾಶಗಳಿರ್ತವೆ. ಇಂತಹ ಕಮ್ಯುನಿಕೇಶನ್ಗಳಿದೆಯಲ್ಲ, ಅದು ಮೆಸೇಜ್ ಅನ್ನ ಪಾಸ್ ಮಾಡಲಿಕ್ಕೆ ನಮಗೆ ತುಂಬಾ ಅವಕಾಶವನ್ನ ಕೊಡ್ತವೆ. ಅಂದ್ರೆ ಈಗ ಒಂದು ಸಂಸ್ಥೆಯ ಮ್ಯಾನೇಜರ್ ಆಗಿರ್ತಾನೆ, ಒಂದು ಹುದ್ದೆಯಲ್ಲಿರ್ತಾನೆ, ಅವನು ವರ್ಕರ್ ಜೊತೆ ಮಾತನಾಡಿದಾಗ ಜಸ್ಟ್ ಆರ್ಡರ್ ಪಾಸ್ ಮಾಡೋದಲ್ಲ, ಸೊ ದ್ಯಾಟ್ ವರ್ಕರ್ಗೆ ಕೂಡ ಅಲ್ಲಿ ಒಂದು ಸ್ಪೇಸ್ ಇರ್ತದೆ. ಏನು ಅಂತ ಹೇಳಿದ್ರೆ ಅವರ ಅಭಿಪ್ರಾಯವನ್ನ ಹೇಳ್ಬೋದು. ಯಾವುದೋ ಒಂದು ದಿವಸ
ರಜೆಯನ್ನ ಕೊಡಬೇಕಾ ಬೇಡವಾ ಗೊಂದಲ ಇರ್ತದೆ. ಒಬ್ಬ ಬಾಸ್ ಅಥವಾ ಮ್ಯಾನೇಜರ್ ಅವ್ರೇನಂತ ವರ್ಕ್ ಏನು ರಜೆ ಕೊಡುವುದು ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಯಾವುದೋ ಒಂದು ಹಬ್ಬ ಅದನ್ನ ತುಂಬಾ ಜನ ಅಲ್ಲಿ ಆಚರಣೆ ಮಾಡೋರು ಇರ್ತಾರೆ. ಆಗ ಏನು ವರ್ಕರ್ಸ್ ಹೇಳ್ತಾರೆ ನೀವು ರಜೆ ಕೊಟ್ಟರೆ ತುಂಬಾ ಉಪಯೋಗ ಆಗ್ತದೆ ಅಂತ ಹೇಳಿ. ಸೊ ದ್ಯಾಟ್ ಅಂತ ಅವರ ಸಂವಹನಕ್ಕೂ ಅಲ್ಲಿ ಅವಕಾಶ ಇದ್ದಾಗ, ಅವರ ಅಭಿಪ್ರಾಯಕ್ಕೂ ಅಲ್ಲಿ ಅವಕಾಶ ಇದ್ದಾಗ ಅಲ್ಲಿ ಸಂವಹನ ತುಂಬಾ ಪರಿಣಾಮಕಾರಿಯಾಗಿರುತ್ತದೆ. ಅದು ಸಂಸ್ಥೆಯ ಅಭಿವೃದ್ಧಿಯ ಮೇಲೆ ಕೂಡ ಪರಿಣಾಮವನ್ನು ಬೀರುತ್ತದೆ, ಅಂದ್ರೆ ಒಳ್ಳೆಯ ಪರಿಣಾಮವನ್ನು ಬೀರುತ್ತದೆ. ಇನ್ಫಾರ್ಮಲ್ ಕಮ್ಯುನಿಕೇಶನ್ ಇಸ್ ನೀಡೆಡ್ ಫಾರ್ ಬಿಲ್ಡ್ ರಿಲೇಶನ್ಶಿಪ್. ಸಂಬಂಧವನ್ನ ಬೆಳೆಸಲಿಕ್ಕೆ, ಸಂಬಂಧ ಅಂತ ಹೇಳಿದ್ರೆ ನಮ್ಮ ಕುಟುಂಬ ಅಂತ ಮಾತ್ರ ಅಲ್ಲ, ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಲ್ಲಿ ಒಂದು ಸಾಂಸ್ಥಿಕ ರಚನೆಯಲ್ಲಿ ಕೂಡ ಸಂಬಂಧವನ್ನ, ಅಂದ್ರೆ ಈಗ ಒಬ್ಬ ಬಾಸ್, ನಂತರ ಸಿಇಒ ನಾನು ಹೇಳಿದೆ, ನಂತರ ಫೌಂಡರ್ ಇರ್ತಾರೆ, ನಂತರ ಮ್ಯಾನೇಜರ್ ಇರ್ತಾರೆ ಅಥವಾ ವರ್ಕರ್ಸ್ ಇರ್ತಾರೆ. ವರ್ಕರ್ಸ್ ಅಲ್ಲಿ ಬೇರೆ ಬೇರೆ ಹಂತದ ಎಕ್ಸ್ಪೀರಿಯನ್ಸ್ ಅಥವಾ ಹೊಸಬ್ರು ಬೇರೆ ಬೇರೆ ಹಂತದ ವರ್ಕರ್ಸ್ ಇರ್ತಾರೆ. ಸೊ ಇವರ ಮಧ್ಯೆ ಎಲ್ಲ ಕೂಡ ಸಂವಹನ ಚೆನ್ನಾಗಿರ್ಬೇಕು, ಒಂದು ರಿಲೇಶನ್ಶಿಪ್ ಬೆಳಿಬೇಕು. ಈಗ ಯಾರು ಹೇಗೆ ಅಂತ ಹೇಳಿ ಗೊತ್ತಿರಬೇಕು, ಯಾರ ಜವಾಬ್ದಾರಿ ಏನು ಅಂತ ಹೇಳಿ ಅವರಿಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ಇದೆಲ್ಲ ಆಗ್ಬೇಕು ಅಂತಾದ್ರೆ ರಿಲೇಶನ್ಶಿಪ್ ಅವರ ಮಧ್ಯೆ ಚೆನ್ನಾಗಿರ್ಬೇಕು, ಒಬ್ರನ್ನ ಒಬ್ರು ಚೆನ್ನಾಗಿ ಅರ್ಥಕೊಂಡಿರ್ಬೇಕು. ಹಾಗೆ ಆದ್ರೆ ಮಾತ್ರ ಒಂದು ಆರ್ಗನೈಸೇಷನ್ ಚೆನ್ನಾಗಿ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಮ್ಮ ಮನೆಯಲ್ಲಿ ಒಬ್ಬರ ಬಗ್ಗೆ ಮತ್ತೊಬ್ಬರಿಗೆ ಗೊತ್ತಿದ್ರೆ ಮಾತ್ರ ಮನೆ ಚೆನ್ನಾಗಿ ನಡೀತದಲ್ವಾ. ಅದೇ ರೀತಿ ಸಂಸ್ಥೆಯಲ್ಲೂ ಕೂಡ ಇಂತಹ ಇನ್ಫಾರ್ಮಲ್ ಕಮ್ಯುನಿಕೇಶನ್ಗಳು ಕೂಡ ತುಂಬಾ ಪರಿಣಾಮಕಾರಿಯಾಗಿ ನಡೀತಾ ಇರಬೇಕು. ಅದರ್ವೈಸ್ ಬರೀ ಫಾರ್ಮಲ್ ಕಮ್ಯುನಿಕೇಶನ್ ಅಂತಾದ್ರೆ ದಟ್ ಮೇ ನಾಟ್ ಬಿ ಸೋ ಎಫೆಕ್ಟಿವ್, ಅಷ್ಟು ಪರಿಣಾಮಕಾರಿಯಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. Listening to message in the form of symbols, interpreting and responding is possible. ಮೆಸೇಜ್ ಅನ್ನ ಸಿಂಬಲ್ಸ್ ಪ್ರಕಾರ ಕೂಡ ನೋಡ್ಬೋದು ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ನಾವು ನೋಟಿಸ್, ರಿಟರ್ನ್ ಫಾರ್ಮ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ನಾವು ಶಬ್ದಗಳನ್ನ ಬಳಸ್ಬೋದು, ಸಿಂಬಲ್ಗಳನ್ನ ಕೂಡ ಬಳಸ್ಬೋದು. ಈಗ ನಾವು ಒಂದು ಟ್ರಾಫಿಕ್ ಪೊಲೀಸರು ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಾರೆ, ಅಲ್ಲಿ ವೆಹಿಕಲ್ ಓನರ್ಗಳ ಹತ್ರ ಅಥವಾ ನಾವು ಡ್ರೈವರ್ಸ್ ಹತ್ರ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಾರೆ, ಜನರ ಹತ್ರ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಾರೆ, ಅವರಿಗೆ ಪ್ರತಿ ಸಲ ಅಲ್ಲಿ ಓರಲ್ ಕಮ್ಯುನಿಕೇಶನ್ ಅಥವಾ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಚಿಹ್ನೆಗಳನ್ನ ಬಳಸ್ತಾರೆ. ಇಲ್ಲಿ ಸೇತುವೆ ಇದೆ, ಇಲ್ಲಿ ಓವರ್ಟೇಕ್ ಮಾಡಬಾರದು, ಅಥವಾ ಈ ರೀತಿ ಬೇರೆ ಬೇರೆ, ಅಥವಾ ಲೈಟ್ ಗಳನ್ನ ಬಳಸ್ತಾರೆ. ಈ ರೀತಿ ಸಿಂಬಲ್ಗಳ ಮುಖಾಂತರ, ಲೈಟ್ ನ ಮುಖಾಂತರ ಅವರು ಕಮ್ಯುನಿಕೇಟ್ ಮಾಡ್ತಾರೆ, ಅಥವಾ ಬಾಡಿ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಮೆಸೇಜ್ ಅನ್ನ, ಇಂಥ ಮೆಸೇಜ್ಗಳು, ಅವರು ಕೊಡೋ ಮೆಸೇಜ್ಗಳನ್ನ ನಾವು ನೋಡ್ತೇವೆ, ಅದರ ಪ್ರಕಾರ ನಾವು ಫಾಲೋ ಮಾಡ್ತೇವೆ. ಸೊ ದಟ್ ಆ ಒಂದು ಪ್ರೊಸೆಸ್ ಚೆನ್ನಾಗಿ ನಡೀತದೆ. ಅವರು ಅದರ್ವೈಸ್ ಆ ಕಮ್ಯುನಿಕೇಶನ್ ಅನ್ನ ಅಲ್ಲಿ ಮಾಡದೇ ಇದ್ದಿದ್ರೆ, ಬರೀ ನಾನು ವೋಕಲ್ ಕಮ್ಯುನಿಕೇಶನ್ ಅನ್ನ, ವರ್ಬಲ್ ಕಮ್ಯುನಿಕೇಶನ್ ಅನ್ನ ಬಳಸ್ತೇವೆ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಟ್ರಾಫಿಕ್ ನಲ್ಲಿ ಅಷ್ಟು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಅಲ್ವಾ. ಸೊ ಈ ರೀತಿಯ ಕಮ್ಯುನಿಕೇಶನ್ ಕೂಡ ಅಲ್ಲಿ ನಮಗೆ ಹೆಲ್ಪ್ ಆಗ್ತದೆ. ಬಿಲ್ಡ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ಕಾಸ್ ಅಂಡ್ ರಿಸಲ್ಟ್. ಕಾರಣ ಮತ್ತೆ ಫಲಿತಾಂಶ, ಇದರ ಮಧ್ಯೆ ಒಂದು ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡ್ತದೆ ಅಲ್ವಾ. ಈಗ ಸಾಂಸ್ಥಿಕ ರಚನೆಯನ್ನೇ ತೆಗೆದುಕೊಳ್ಳುವ. ಮತ್ತೆ ಒಂದು ಕಾಲೇಜಿನಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಸಬಾರದು ಅಂತ ಒಂದು ಹೊಸ ರೂಲ್ಸ್ ಬರ್ತದೆ. ಈ ರೂಲ್ಸ್ ಬಗ್ಗೆ ಕೂಡ ಒಳ್ಳೆ ಸಂವಹನ ನಡಿಬೇಕು. ಏನು ಅಂತ ಹೇಳಿದ್ರೆ, ಸಂಸ್ಥೆಯ ಮುಖ್ಯಸ್ಥರು, ಒಂದು ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಾಲ್ ಆಗಿರ್ಬೋದು, ಅವ್ರು ಏನು ಅಂತ ಹೇಳಿದ್ರೆ ಇದರ ಬಗ್ಗೆ ತುಂಬಾ ಚೆನ್ನಾಗಿ ಎಲ್ಲಾ ಸ್ಟೂಡೆಂಟ್ಸ್ಗೆ ಅಥವಾ ಸ್ಟಾಫ್ಗೆ ಗೊತ್ತಾಗುವ ಹಾಗೆ ಅವ್ರು ಕಮ್ಯುನಿಕೇಟ್ ಮಾಡಬೇಕು. ಮೇ ಬಿ ವರ್ಬಲ್ ಕಮ್ಯುನಿಕೇಶನ್ ಅಥವಾ ರಿಟರ್ನ್ ಫಾರ್ಮ್ ಆಫ್ ಕಮ್ಯುನಿಕೇಶನ್, ನೋಟಿಸ್ಗಳ ಮುಖಾಂತರ, ನೋಟಿಸ್ ಬೋರ್ಡ್ಗಳ ಮುಖಾಂತರ ಅವರು ಕಮ್ಯುನಿಕೇಟ್ ಮಾಡ್ತಾರೆ. ಸೊ ಅದು ಎಲ್ಲಾ ಸ್ಟೂಡೆಂಟ್ಸ್ಗೆ ಅಥವಾ ಸ್ಟಾಫಿಗೆ ತಲುಪ್ತದೆ ಅನ್ಕೊಳ್ಳಿ. ಅದರ ಪರಿಣಾಮ ಏನಾಗ್ತದೆ, ಫಲಿತಾಂಶ ಏನಾಗ್ತದೆ, ಚೆನ್ನಾಗಿರ್ತದೆ. ಯಾವಾಗ ಕಮ್ಯುನಿಕೇಶನ್ ಚೆನ್ನಾಗಿರ್ತದೆ ಆಗ ಫಲಿತಾಂಶ ಕೂಡ ಚೆನ್ನಾಗಿರುತ್ತೆ. ಸೊ ದ್ಯಾಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಅಥವಾ ಸ್ಟಾಫ್ ಅದನ್ನ ಫಾಲೋ ಮಾಡ್ತಾರೆ ಅನ್ಕೊಳ್ಳಿ. ಸೊ ಈ ರೀತಿ ಒಳ್ಳೆ ಕಮ್ಯುನಿಕೇಶನ್ ಆಗ್ತದೆ, ಅಲ್ಲಿ ಒಳ್ಳೆ ರಿಸಲ್ಟ್ ಬರ್ತದೆ ಅಂತಾದಾಗ ಎರಡರ ಮಧ್ಯೆ ಸಂಬಂಧ ಇದೆ, ಅಂದ್ರೆ ಒಂದಿಲ್ಲದೆ ಮತ್ತೊಂದಿರೋದಿಲ್ಲ. ಒಳ್ಳೆ ಕಮ್ಯುನಿಕೇಶನ್ ಇದ್ದಾಗ ಮಾತ್ರ ಅಲ್ಲಿ ರಿಸಲ್ಟ್ ಚೆನ್ನಾಗಿ ಬರ್ತದೆ. ರಿಸಲ್ಟ್ ಚೆನ್ನಾಗಿದ್ದಾಗ ಮಾತ್ರ ಅಲ್ಲಿ ಮತ್ತೆ ಅದರ ಪ್ರೊಸೆಸ್ ಮುಂದುವರಿತದೆ. ಅಂದ್ರೆ ಈಗ ಸ್ಟೆಪ್ 1 ಈ ರೀತಿ ಮಾಡಿದ್ದಾರೆ, ಯಾವುದೋ ಒಂದು ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಸಬಾರದು ಅಂತ ಹೇಳಿದ್ರೆ, ಸ್ಟೆಪ್ 2 ಏನೋ ಮತ್ತೊಂದಿರುತ್ತೆ. ಈ ಸ್ಟೆಪ್ 1 ಅಲ್ಲಿ ನಾವು ಒಳ್ಳೆ ಫಲಿತಾಂಶ ಬಂತು ಅಂತಂದ್ರೆ ಸ್ಟೆಪ್ 2ಗೆ ನಮ್ಮ ಆರ್ಗನೈಸೇಷನ್ ಕಾಲಿಡ್ತದೆ. ಸೊ ಹಾಗಾಗಿ ಯಾವಾಗ್ಲೂ ರಿಲೇಶನ್ಶಿಪ್ ಬಿಲ್ಡ್ ಮಾಡ್ಲಿಕ್ಕೆ ಕಾಸ್ ಮತ್ತೆ ರಿಸಲ್ಟ್ ಮಧ್ಯೆ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್. ಕ್ಲಾರಿಟಿ ಇನ್ ಕಮ್ಯುನಿಕೇಶನ್ ಈಸ್ ಎಸೆನ್ಷಿಯಲ್.
ಕಮ್ಯುನಿಕೇಶನ್ ಅಲ್ಲಿ ಕ್ಲಾರಿಟಿ ಅಂದ್ರೆ ಸ್ಪಷ್ಟತೆ ಬೇಕಾಗ್ತದೆ. ನಾವು ಅದು ಇಂಟರ್ಪರ್ಸನಲ್ ಕಮ್ಯುನಿಕೇಶನ್ ಆಗಿರ್ಬೋದು, ಗ್ರೂಪ್ ಕಮ್ಯುನಿಕೇಶನ್ ಆಗಿರ್ಬೋದು, ಯಾವುದೇ ರೀತಿಯ ಕಮ್ಯುನಿಕೇಶನ್ ಆಗಿರ್ಬೋದು, ಅಲ್ಲಿ ಕ್ಲಾರಿಟಿ ಸ್ಪಷ್ಟತೆ ಬೇಕು. ಈಗ ಮಾಸ್ ಕಮ್ಯುನಿಕೇಶನ್, ನಾವು ಒಂದು ನ್ಯೂಸ್ ಚಾನೆಲ್ ನೋಡ್ತೇವೆ ಅಥವಾ ಒಂದು ನ್ಯೂಸ್ ಪೇಪರ್ ಓದ್ತೇವೆ. ಅಲ್ಲಿ ಕೆಲವೊಂದು ವರದಿಗಳಲ್ಲಿ ನಾವು ನೋಡ್ಬೋದು ಏನು ಅಂತ ಹೇಳಿದ್ರೆ, ಅಲ್ಲಿ ಯಾವುದೋ ಹೆಸರು ಇರ್ಬೋದು, ಇಸ್ವಿ ಇರ್ಬೋದು, ಅಥವಾ ಆ ಸಂದರ್ಭ ಇರ್ಬೋದು, ಅದರ ಬಗ್ಗೆ ಅಷ್ಟು ಸ್ಪಷ್ಟವಾಗಿ ಹೇಳಿರೋದಿಲ್ಲ. ಅಂದ್ರೆ ಯಾರದೋ ಈಗ ಯಾವುದೋ ಒಂದು ಡೆತ್ ನ್ಯೂಸ್ ಇರ್ಬೋದು, ಸುಸೈಡ್ ಅಂತ ಹೇಳಿ, ಆ ಸುಸೈಡ್ ಮಾಡ್ಕೊಂಡ್ರು ಅಂತ ಹೇಳಿದಾಗ ಅವ್ರು ಯಾವ ಸಂದರ್ಭದಲ್ಲಿ ಮಾಡ್ಕೊಂಡ್ರು, ಅದಕ್ಕೆ ಕಾರಣ ಏನಿರ್ಬೋದು, ಅಥವಾ ಯಾವ ರೀತಿ ತನಿಖೆ ನಡೀತಾ ಇದೆ, ಇದರ ಬಗ್ಗೆ ಯಾವುದಕ್ಕೂ ಕ್ಲಾರಿಫಿಕೇಶನ್ ಅಲ್ಲಿಲ್ಲ. ನಮಗೆ ಅದನ್ನು ವಿಷಯ ಗೊತ್ತಾಗ್ತದೆ, ಈ ರೀತಿ ಡೆತ್ ಅಂತ ಗೊತ್ತಾಗ್ತದೆ, ಆದ್ರೆ ಯಾಕೆ, ಏನು, ಅದರ ಕಾರಣ ಏನಿರ್ಬೋದು, ಈ ರೀತಿ ಯಾವ ವಿಷಯಗಳು ಕೂಡ ನಮಗೆ ಗೊತ್ತಾಗೋದಿಲ್ಲ. ಸೊ ಇದು ಏನು ಅಂತ ಹೇಳಿದ್ರೆ ಒಂದು ಫೇಲ್ಯೂರ್ ಆಫ್ ಕಮ್ಯುನಿಕೇಶನ್. ಅಲ್ಲಿ ಸುದ್ದಿಯನ್ನು ಹೇಳಿದ್ದಾರೆ, ಅದರ ಪರಿಣಾಮಕಾರಿಯಾಗಿ ಹೇಳಲಿಲ್ಲ, ಸ್ಪಷ್ಟವಾಗಿ ಹೇಳಲಿಲ್ಲ, ನೋ ಕ್ಲಾರಿಟಿ. ಸೊ ಹಾಗಾಗಿ ಕ್ಲಾರಿಟಿ ಈಸ್ ವೆರಿ ಎಸೆನ್ಷಿಯಲ್ ಇನ್ ಕಮ್ಯುನಿಕೇಶನ್, ಮೇ ಬಿ ಎನಿ ಫಾರ್ಮ್ ಆಫ್ ಕಮ್ಯುನಿಕೇಶನ್. Both internal and external communication is needed for smooth running of an organization. ಒಂದು ಆರ್ಗನೈಸೇಷನ್, ಸಂಸ್ಥೆ ನಡಿಬೇಕಾದ್ರೆ ಎರಡು ಇಂಟರ್ನಲ್ ಕಮ್ಯುನಿಕೇಶನ್ ಕೂಡ ಬೇಕು, ಎಕ್ಸ್ಟರ್ನಲ್ ಕಮ್ಯುನಿಕೇಶನ್ ಕೂಡ ಬೇಕು. ಅಂದ್ರೆ ಆಂತರಿಕ ಮತ್ತೆ ಬಾಹ್ಯ ಸಂವಹನ, ಎರಡೂ ರೀತಿಯ ಸಂವಹನಗಳು ಬೇಕಾಗ್ತದೆ. ಈಗ ಕಾಲೇಜ್ ಅಥವಾ ಸ್ಕೂಲ್ ಅಥವಾ ಏನೇ ಆಗಿರ್ಬೋದು, ಅಲ್ಲಿ ಈಗ ಸ್ಟಾಫ್ ಮಧ್ಯೆ, ಈಗ ಲೆಕ್ಚರರ್ಸ್ ಮಧ್ಯೆ ಅಥವಾ ಟೀಚರ್ಸ್ ಮಧ್ಯೆ ಕಮ್ಯುನಿಕೇಶನ್ ಇರ್ತದೆ. ಅಂದ್ರೆ ರಿಗಾರ್ಡಿಂಗ್ ರೂಲ್ಸ್ ಇರ್ಬೋದು, ಎಕ್ಸಾಮ್ ಬಗ್ಗೆ ಇರ್ಬೋದು, ಅಥವಾ ಬೇರೆ ಅಸೈನ್ಮೆಂಟ್ಗಳ ಬಗ್ಗೆ ಇರ್ಬೋದು, ಬೇರೆ ಕಾಲೇಜಿನ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಕಮ್ಯುನಿಕೇಶನ್ಗಳು ನಡೀತಾನೆ ಇರಬೇಕಾಗ್ತದೆ, ಮೀಟಿಂಗ್ಗಳನ್ನ ನಡೆಸ್ತಾನೆ ಇರಬೇಕಾಗ್ತದೆ. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಯಾವ ರೀತಿ ಡಿಸಿಷನ್ ತಗೊಳ್ಬೇಕು, ಸ್ಟೂಡೆಂಟ್ಸ್ ಬಗ್ಗೆ ಯಾವ ರೀತಿ ಡಿಸಿಷನ್ ತಗೊಳ್ಬೇಕು, ಇದರ ಬಗ್ಗೆ ಎಲ್ಲವೂ ಕೂಡ ಚರ್ಚೆ ಆಗ್ತಾನೆ ಇರಬೇಕು, ಒಳ್ಳೆಯ ಕಮ್ಯುನಿಕೇಶನ್ ಆಗ್ತಾ ಇರಬೇಕು. ಸೊ ದ್ಯಾಟ್ ಒಂದು ಪರ್ಫೆಕ್ಟ್ ಆದ ಒಂದು ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೆ ಆಗ್ತದೆ. ಅಲ್ಲಿ ಯಾವಾಗ ಇಂಟರ್ನಲ್ ಕಮ್ಯುನಿಕೇಶನ್ ಚೆನ್ನಾಗಿದ್ದಾಗ, ಅದು ಚೆನ್ನಾಗಿದ್ದಾಗ ಎಕ್ಸ್ಟರ್ನಲ್ ಕಮ್ಯುನಿಕೇಶನ್, ಈಗ ಅದನ್ನ ಅವರು ಹೆತ್ತವರಿಗೆ, ಪೇರೆಂಟ್ಸ್ ಇರ್ಬೋದು ಅಥವಾ ಸ್ಟೂಡೆಂಟ್ಸ್ ಇರ್ಬೋದು, ಅವರಿಗೆ ಹೇಳ್ತಾರೆ. ಆಗ ಇಂಟರ್ನಲ್ ಕಮ್ಯುನಿಕೇಶನ್ ಚೆನ್ನಾಗಿದೆ, ಸ್ಪಷ್ಟವಾದ ನಿರ್ಧಾರ ಇದೆ, ಎಕ್ಸ್ಟರ್ನಲ್ ಕಮ್ಯುನಿಕೇಶನ್ ಕೂಡ ಚೆನ್ನಾಗಿರಬೇಕು. ಸೊ ಹಾಗಾಗಿ ಎಕ್ಸ್ಟರ್ನಲ್ ಕಮ್ಯುನಿಕೇಶನ್ ಯಾವಾಗ ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳಿದ್ರೆ, ಈ ರೀತಿ ಅಂದ್ರೆ ಸ್ಟೂಡೆಂಟ್ಸ್ಗೆ ಒಂದು ಕಾಲೇಜ್ ಅಥವಾ ಒಂದು ಶಾಲೆಯಲ್ಲಿ ಅಲ್ಲಿ ಆಗುವಂತ ಬೆಳವಣಿಗೆಗಳನ್ನ ಪೇರೆಂಟ್ಸ್ಗೆ ಹೇಳೋದು ಅಂತಂದ್ರೆ, ಆ ಪೇರೆಂಟ್ಸ್ಗೆ ಹೇಳುವಾಗ ಅಲ್ಲಿ ಕ್ಲಾರಿಟಿ ಇರಬೇಕು, ಸ್ಪಷ್ಟತೆ ಇರಬೇಕು, ಮತ್ತೆ ಆ ಟೈಮ್ಲಿ, ಆ ಸಮಯದಲ್ಲಿ ಹೇಳಬೇಕು, ಮತ್ತೆ ಅದನ್ನು ಹೇಳುವ ಒಂದು ರೀತಿಯಲ್ಲಿ ಹೇಳಬೇಕು. ಅದರ್ವೈಸ್ ಅಲ್ಲಿ ಕಮ್ಯುನಿಕೇಶನ್ ಅಲ್ಲಿ, ಎಕ್ಸ್ಟರ್ನಲ್ ಕಮ್ಯುನಿಕೇಶನ್ ಅಲ್ಲಿ ಸಮಸ್ಯೆ ಇದ್ರೆ ನಮ್ಮ ಸಂಸ್ಥೆಯ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರಬಹುದು, ಅಥವಾ ಬೇರೆ ರೀತಿಯ ಸಮಸ್ಯೆಗಳು ನಮಗೆ ಉಂಟಾಗಬಹುದು. ಸೊ ಎಕ್ಸ್ಟರ್ನಲ್ ಕಮ್ಯುನಿಕೇಶನ್, ಬಾಹ್ಯ ಕಮ್ಯುನಿಕೇಶನ್ ಅನ್ನುವಂಥದ್ದು ಈಗಂತೂ ತುಂಬಾ ಇಂಪಾರ್ಟೆಂಟ್. ಈಗ ಒಂದು ಕಂಪನಿಗಳೆಲ್ಲ ಅವರ ಪ್ರತಿಷ್ಠೆ ಮಣ್ಣು ಪಾಲಾಗಬಹುದು ಯಾವಾಗ ಎಕ್ಸ್ಟರ್ನಲ್ ಕಮ್ಯುನಿಕೇಶನ್, ಬಾಹ್ಯ ಕಮ್ಯುನಿಕೇಶನ್ ಚೆನ್ನಾಗಿಲ್ಲದೆ ಇದ್ದಾಗ. ಅದಕ್ಕೋಸ್ಕರನೇ PR ಗಳನ್ನ, ಪಬ್ಲಿಕ್ ರಿಲೇಷನ್ ಆಫೀಸರ್ಗಳನ್ನೆಲ್ಲ ಅವರು ನೇಮಕ ಮಾಡ್ಕೊಂಡಿರ್ತಾರೆ, ಅದಕ್ಕೆ ತುಂಬಾ ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಾರೆ, ತುಂಬಾ ಒತ್ತನ್ನ ಕೊಟ್ಟಿರ್ತಾರೆ. ಯಾಕಂತ ಹೇಳಿದ್ರೆ ಅದು ಸಂಸ್ಥೆಯ ಪ್ರತಿಷ್ಠೆಯ ವಿಷಯ. ಸೊ ಹಾಗಾಗಿ ಎಕ್ಸ್ಟರ್ನಲ್ ಕಮ್ಯುನಿಕೇಶನ್ ಇದ್ದಾಗ, ಈಗ ಆ ಸಂಸ್ಥೆಯಲ್ಲಿ ಯಾವುದೇ ಅಚೀವ್ಮೆಂಟ್ ಆದ್ರೂ, ಬೆಳವಣಿಗೆಗಳಾದ್ರೂ, ನಾವು ಕಾಲೇಜ್ನಲ್ಲಿ ಏನೇ ಕಾರ್ಯಕ್ರಮಗಳನ್ನು ಮಾಡಿದ್ರು, ಅದೆಲ್ಲವೂ ಕೂಡ ನ್ಯೂಸ್ ಪೇಪರ್ಗೆ ಹೋಗ್ತದೆ, ನ್ಯೂಸ್ ಪೇಪರ್ ಮುಖಾಂತರ ಜನರಿಗೆ ಹೋಗ್ತದೆ. ಈ ರೀತಿ ಕಮ್ಯುನಿಕೇಶನ್ ನಮ್ದು ತುಂಬಾ ಚೆನ್ನಾಗಿರ್ತದೆ, ನಮ್ಮ ಸಂಸ್ಥೆಯ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಅಲ್ಲಿ ರೂಪುಗೊಳ್ತದೆ. ಶುಡ್ ಬಿ ಸ್ಪೆಸಿಫಿಕ್, ಸಿಂಗಲ್ ಸಬ್ಜೆಕ್ಟ್ ಎಟ್ ಎ ಟೈಮ್. ಅಂದ್ರೆ ಯಾವ ನಿರ್ದಿಷ್ಟವಾಗಿರಬೇಕು, ಯಾವಾದ್ರೂ ಒಂದು ಸಬ್ಜೆಕ್ಟ್ ಅನ್ನ ಒಂದು ಬಾರಿಗೆ ನಾವು ಡೀಲ್ ಮಾಡಬೇಕು. ಈಗ ಒಂದು ನಾನು ಎಕ್ಸಾಮ್ ಬಗ್ಗೆ ಅಂತ ಹೇಳಿದೆ, ಅಥವಾ ಕಲ್ಚರಲ್ ಆಕ್ಟಿವಿಟಿ, ಕಾಲೇಜ್ ಡೇ ಬಗ್ಗೆ ಅಂತ ಹೇಳಿ, ಒಂದು ಕಮ್ಯುನಿಕೇಶನ್ ಅಲ್ಲಿ ಈಗ ಒಂದು ಕಾಲೇಜಿನ ಆಡಳಿತ ಮಂಡಳಿ ಮತ್ತೆ ಸ್ಟೂಡೆಂಟ್ಸ್ ಮಧ್ಯೆ ಒಂದು ಕಮ್ಯುನಿಕೇಶನ್ ಆಗ್ತದೆ, ಒಂದು ಮೀಟಿಂಗ್, ಮಹತ್ವದ ಒಂದು ಚರ್ಚೆ ನಡೀತದೆ ಅಂತ ಹೇಳಿ. ಅದರಲ್ಲಿ ಮೇನ್ ಮುಖ್ಯವಾದ ವಿಷಯ ಕಾಲೇಜ್ ಡೇ. ಈಗ ಕಾಲೇಜ್ ಡೇ ಬಗ್ಗೆ ಅಲ್ಲಿ ಚರ್ಚೆ ನಡೀತದೆ, ಆದ್ರೆ ಅಲ್ಲಿ ಸಮಯದ ಅಭಾವ ಇರ್ತದೆ, ಅಥವಾ ಬೇರೆ ಯಾವುದೋ ಕಾರಣದಿಂದಾಗಿ ಅದರ ಬಗ್ಗೆ ಅರ್ಧಂಬರ್ಧ ಚರ್ಚೆ, ಅಂದ್ರೆ ಪೂರ್ತಿಯಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಿಲ್ಲ. ಜೊತೆಗೆ ಬೇರೆ ಯಾವುದೋ ಎಕ್ಸಾಮ್ ಬಗ್ಗೆ ಇರ್ಬೋದು, ಅಸೈನ್ಮೆಂಟ್ ಬಗ್ಗೆ, ಅದರ ಬಗ್ಗೆ ಎಲ್ಲವೂ ಕೂಡ ಚರ್ಚೆ ನಡೀತದೆ. ಹಾಗೆ ಒಂದು 2 ಗಂಟೆ ಮೀಟಿಂಗ್ ನಲ್ಲಿ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ. ಆದ್ರೆ ನಾವು ಯಾವುದರ ಬಗ್ಗೆ ಕೂಡ ಸರಿಯಾದ ಡಿಸಿಷನ್ ಅನ್ನ, ನಿರ್ಧಾರವನ್ನ ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಎಲ್ಲಾ ಸಬ್ಜೆಕ್ಟ್ಗಳನ್ನ ಒಮ್ಮೆಲೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಸ್ಪೆಸಿಫಿಕ್, ನಿರ್ದಿಷ್ಟವಾಗಿರ್ಲಿ, ನಾವು
ಒಮ್ಮೆ ಒಂದು ಸಬ್ಜೆಕ್ಟ್ ಅನ್ನ ಒಮ್ಮೆಗೆ ಡೀಲ್ ಮಾಡುವ, ಹಾಗಾದ ನಾವು ಅತ್ಯುತ್ತಮವಾದ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದು ಯಾವ ಸಂಸ್ಥೆಯಲ್ಲೂ ಕೂಡ ಆಗಿರ್ಬೋದು, ನಮಗೆ ಇಂಟರ್ಪರ್ಸನಲ್ ಕಮ್ಯುನಿಕೇಶನ್ ಆಗಿರ್ಬೋದು, ನಮ್ಮ ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಇರ್ಬೋದು, ಎಲ್ಲಿ ಕೂಡ ಇದು ಅಪ್ಲೈ ಮಾಡ್ಬೋದು. ನಾವು ಶುಡ್ ಬಿ ವೆರಿ ಸ್ಪೆಸಿಫಿಕ್. ಹಾನೆಸ್ಟಿ ಅಂಡ್ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಕಮ್ಯುನಿಕೇಶನ್. ಕಮ್ಯುನಿಕೇಶನ್ ನಲ್ಲಿ ನಮಗೆ ಹಾನೆಸ್ಟಿ, ಪ್ರಾಮಾಣಿಕತೆ ಬೇಕು, ಮತ್ತೆ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಅಂದ್ರೆ ನೇರ ನಡೆನುಡಿ ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ನಾವು ಬೇರೆಯವರನ್ನ ಇಂಪ್ರೆಸ್ ಮಾಡಬೇಕು, ಮತ್ತೆ ಬೇರೆಯವರಿಗೆ ನಮ್ಮ ಬಗ್ಗೆ ನಂಬಿಕೆ ಬರಬೇಕು, ಫೇತ್ ಬರಬೇಕು, ಕಾನ್ಫಿಡೆನ್ಸ್ ಬರಬೇಕು. ಆಗ ಇದ್ದಾಗ ನಮಗೆ ಪ್ರಾಮಾಣಿಕತೆ ತುಂಬಾ ಮುಖ್ಯ. ಹಾಗಾಗಿ ಹಾನೆಸ್ಟಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಅದು ಹಾನೆಸ್ಟಿ ಅಂದ್ರೆ ಒಂದು ಬರೀ ಹಣದ ವಿಷಯ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ವಿಷಯ ಅಂತಲ್ಲ, ಎಲ್ಲಾ ವಿಷಯದಲ್ಲೂ ಕೂಡ ನಾವು ಪ್ರಾಮಾಣಿಕತೆಯನ್ನ ಮೇಂಟೈನ್ ಮಾಡ್ಕೊಳ್ಬೇಕು. ಸ್ಟ್ರೈಟ್ ಫಾರ್ವರ್ಡ್ನೆಸ್, ನಾವು ಏನಿದ್ರು ನೇರವಾಗಿ ಹೇಳಬೇಕಾಗ್ತದೆ. ಯಾವುದಾದ್ರೂ ಹಿಡನ್, ನಾವು ಅದನ್ನ ಯಾವುದಾದ್ರೂ ವಿಷಯವನ್ನ ಬಚ್ಚಿಡುವಂತ ಪ್ರಯತ್ನವನ್ನ ಮಾಡಿದ್ರೆ, ಅಥವಾ ಅದನ್ನ ಟಿಲ್ಟ್ ಮಾಡಿ ಅಂದ್ರೆ ಅದನ್ನ ಬೇರೆ ರೀತಿಯಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಟ್ರೆ, ಅದು ಮುಂದೊಂದು ದಿನ ನಮಗೆ ಸಮಸ್ಯೆಯನ್ನ ಉಂಟು ಮಾಡಬಹುದು. ಹಾಗಾಗಿ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಈ ರೀತಿ ಕಮ್ಯುನಿಕೇಶನ್ ನ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಗುಣಗಳು ನಮಗೆ ಕಮ್ಯುನಿಕೇಶನ್ ನ ಸಕ್ಸಸ್ ಅಥವಾ ಫೇಲ್ಯೂರ್ ನಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಸೊ ಹಾಗಾಗಿ ಈ ಕಮ್ಯುನಿಕೇಶನ್, ಇಂಟರ್ನಲ್ ಕಮ್ಯುನಿಕೇಶನ್ ಅಥವಾ ಎಕ್ಸ್ಟರ್ನಲ್ ಕಮ್ಯುನಿಕೇಶನ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಕಮ್ಯುನಿಕೇಶನ್ ಯಾವುದೆಲ್ಲ ನಾವಿಲ್ಲಿ ಮೆನ್ಷನ್ ಮಾಡಿದ್ದೇವೆ, ಈ ಎಲ್ಲದರಲ್ಲೂ ಕೂಡ ನಾವು ಜಾಗ್ರತೆ ಇರಬೇಕು. ಚೆನ್ನಾಗಿ ಕಮ್ಯುನಿಕೇಶನ್ ಆದ್ರೆ ನಮಗೆ ಯಶಸ್ಸಿನ ಪ್ರಮಾಣ ಕೂಡ ಜಾಸ್ತಿ ಇರ್ತದೆ.